ಈಗ ಅವರು ಹೇಳ್ತಾರೆ ಜರ್ದ ತಿಂತಾರೆ, ಅವರು ಸ್ನಾನ ಮಾಡಲ್ಲ ಅಂತವ. ಅದು ಎಲ್ಲಿ ಯಾರು ಮಾಡ್ತಾರೆ ಅವ್ರ ವಿರುದ್ಧ ಅವ್ರು ಮಾತಾಡಬೇಕು. ಇದು ಎಲ್ಲರೂ ಸೇರಿ 3 ಲಕ್ಷ ಆಟೋ ಚಾಲಕರಿದ್ದೀವಿ, ಎಲ್ಲರಿಗೂ ಮಾತಾಡೋದು ಅವರು ತಪ್ಪು. ಏಕವಚನ ಮಾತಾಡ್ತಾರೆ ಅವರೆಲ್ಲರನ್ನ. ಕೆಲವ್ರಿಗೂ DL ಇಲ್ಲ, ಕೆಲವರು ಯೂನಿಫಾರ್ಮ್ ಹಾಕಲ್ಲ, ಕೆಲವರು ಇನ್ಶೂರೆನ್ಸ್ ಇಲ್ಲ. ಅವ್ರ ಡಾಕ್ಯುಮೆಂಟ್ಸ್ಗಳನ್ನ ಆಟೋ ಚಾಲಕರಿಗೆ ಸರಿಪಡಿಸ್ಕೋಬೇಕು. ಸರಿಪಡಿಸ್ಕೊಂಡ್ರೆ ಯಾರಿಗೂ ನಮಗೆ ಯಾರಿಗೇನು ತೊಂದರೆ ಆಗಲ್ಲ. ಅದು ನಾವು ಮನೆ ಬಾಗಿಲು ಹೋಗ್ತೀವಿ, 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ನಾವೇ ಫೋನ್ ಮಾಡಿ ನಾವೇ ಕರ್ಕೊಬರ್ತೀವಿ ಎಲ್ಲರೂ. ಸರ್, ಜಗದೀಶ್ ಅವರು ಆಟೋದವ್ರ ಬಗ್ಗೆ ಕೇವಲವಾಗಿ ಮಾತಾಡಿದಾರಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದು ತಪ್ಪು ಮಾತಾಡಿರೋದು. ಅವ್ರು ಯಾರು ತಪ್ಪು ಮಾಡ್ತಾರೆ ಅವ್ರ ವಿರುದ್ಧ ಮಾತಾಡಬೇಕು ಅವರು. ಈಗ ಅವರು ಹೇಳ್ತಾರೆ ಜರ್ದ ತಿಂತಾರೆ, ಅವರು ಸ್ನಾನ ಮಾಡಲ್ಲ ಅಂತವ. ಅದು ಎಲ್ಲಿ ಯಾರು ಮಾಡ್ತಾರೆ ಅವ್ರ ವಿರುದ್ಧ ಅವ್ರು ಮಾತಾಡಬೇಕು. ಇದು ಎಲ್ಲರೂ ಸೇರಿ 3 ಲಕ್ಷ ಆಟೋ ಚಾಲಕರಿದ್ದೀವಿ, ಎಲ್ಲರಿಗೂ ಮಾತಾಡೋದು ಅವರು ತಪ್ಪು. ಏಕವಚನ ಮಾತಾಡ್ತಾರೆ ಅವರೆಲ್ಲರನ್ನೂ. ಈಗ RTOದವರು 100ಗಿಂತ ಹೆಚ್ಚು ಆಟೋಗಳನ್ನ ಸೀಸ್ ಮಾಡಿದಾರಲ್ಲ, ಇದರಿಂದ ನಿಮ್ಗೆ ಏನು ತೊಂದರೆ ಆಗ್ತಿದೆ? ತೊಂದರೆ ಏನಿಲ್ಲ, ಡಾಕ್ಯುಮೆಂಟ್ಸು ಯಾರೂ ಇಲ್ಲ ಅವ್ರನ್ನ ಸೀಸ್ ಮಾಡಲಿ, ನಮಗೇನು ತೊಂದರೆ ಏನಿಲ್ಲ. ಅವರು ದಾಖಲಾತಿಗಳು ಕೆಲವ್ರಿಗೆ ಪರ್ಮನೆಂಟ್ ಇಲ್ಲ, ಕೆಲವ್ರಿಗೂ DL ಇಲ್ಲ, ಕೆಲವರು ಯೂನಿಫಾರ್ಮ್ ಹಾಕಲ್ಲ, ಕೆಲವರು ಇನ್ಶೂರೆನ್ಸ್ ಇಲ್ಲ. ಅವ್ರ ಡಾಕ್ಯುಮೆಂಟ್ಸ್ಗಳನ್ನ ಆಟೋ ಚಾಲಕರಿಗೆ ಸರಿಪಡಿಸ್ಕೋಬೇಕು. ಸರಿಪಡಿಸ್ಕೊಂಡ್ರೆ ನಮಗೇನು ಯಾರಿಗೇನು ತೊಂದರೆ ಆಗಲ್ಲ. ಅದು ಸರ್, ಈಗ ಓಲಾ ಊಬರ್ ಕಂಪನಿಗೆ ಓಲಾ ಊಬರಲ್ಲಿ ಆಟೋ ಬುಕ್ ಮಾಡ್ತಾರೆ, ಮತ್ತೆ ಮೀಟರ್ನು ಹಾಕ್ತಾರೆ. ಇದರಲ್ಲಿ ನೀವು ಯಾವ್ದು ತಗೋತೀರಾ? ಮೀಟರ್ ದುಡ್ಡು ತಗೋತೀರಾ, ಓಲಾ ಊಬರ್ ದುಡ್ಡು ತಗೋತೀರಾ? ಓಲಾ ಊಬರ್ ದುಡ್ಡನ್ನೇ ತಗೊಳ್ತಾ ಇರೋದು ಎಲ್ಲನೂ. ಏನಕ್ಕೆ ಅಂದರೆ ಇವರು RTOದವರು ಆನ್ಲೈನಲ್ಲಿ ಡ್ಯೂಟಿ ಮಾಡಬೇಡಿ, ಎಕ್ಸ್ಟ್ರಾ ಕಿಲೋಮೀಟ್ರ್ಗಿಂತ ಜಾಸ್ತಿ ದುಡ್ಡು ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾವು ಮೀಟ್ರ್ ಹಾಕೊಂಡ್ರೆ ಕಸ್ಟಮರ್ ಯಾರೂ ಬರೋಲ್ಲ. ನಾವು ಮನೆ ಬಾಗಿಲು ಹೋಗ್ತೀವಿ, 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ನಾವೇ ಫೋನ್ ಮಾಡಿ ನಾವೇ ಕರ್ಕೊಬರ್ತೀವಿ ಎಲ್ಲರೂ ಕಸ್ಟಮರ್ಗಳನ್ನ. ಆದರೆ ಇವ್ರು ಏನು ಹೇಳೋದು, RTO ಇಲಾಖೆಯವರು, ನೀವು ಆನ್ಲೈನಲ್ಲಿ ಡ್ಯೂಟಿ ಮಾಡೋಂಗಿಲ್ಲ, ಯಾಕೆಂದ್ರೆ ಪರ್ಮಿಷನ್ ಇಲ್ಲ ನಿಮಗೆ. ಆಟೋದಲ್ಲಿ ಆನ್ಲೈನಲ್ಲಿ ಇದು ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ, ಇರೋದು ಕ್ಯಾಬ್ಗೆ ಮಾತ್ರ. ನೀವು ಯಾಕೆ ಜಾಸ್ತಿ ಹಣ ಇದು ಮಾಡ್ತಾಯಿದ್ದೀರಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಅವರು ಭಯಕ್ಕೋಸ್ಕರ ಮೀಟ್ರ್ ಹಾಕೊಂಡು ಓಡಿಸ್ತಾ ಇರ್ತೀವಿ. ಸರ್, ಸರ್ಕಾರ ಹೇಳಿರೋದು ನಾವು ನಿಮ್ಗೇನು ಪರ್ಮಿಷನ್ ಏನು ಕೊಟ್ಟಿಲ್ಲ, ಮೀಟ್ರಿಗೆ ಮಾತ್ರ ಕೊಟ್ಟಿರೋದು ನಾವು ನಿಮಗೆ. ನಿಮ್ಮ ಆನ್ಲೈನಲ್ಲಿ ಅಟ್ಯಾಚ್ ಮಾಡಿದವರು ಯಾರು ಅಂತ ಅವರು ಹೇಳ್ತಾರೆ. ಇವಾಗ ಓಲಾ ಊಬರ್ ಅವರು ಗೌರ್ಮೆಂಟ್ ಸರ್ಕಾರ ಪರ್ಮಿಷನ್ ಅವರೇ ಕೊಟ್ಟಿರೋದು. ನಿಮ್ಗೆ ಮಾತ್ರ ನಾವು ಕೊಟ್ಟಿಲ್ಲ, ಅವ್ರು ಮಾತ್ರ ಕೊಟ್ಟಿದ್ದೀವಿ. ಹೌದೇನೋ ಅವ್ರ ಮೇಲೆ ಕ್ರಮ ಜರುಗಿಸೋಕ್ಕೆ ಇದೆಲ್ಲ ಕೋರ್ಟಲ್ಲಿ ಇದೆ ಅಂತ. ಅದು ಆ ಕೋರ್ಟಿಂದ ಎಲ್ಲ ಡಿಸೈಡ್ ಆಗಿ ಬಂದಮೇಲೆ ತದಾದ್ಮೇಲೆ ಅವರು ಕ್ರಮ ಜರುಗಿಸ್ತಾರಂತೆ ಅವರು. ಇವಾಗ ನಿಮ್ಗೆ ಓಲಾ ಊಬರ್ದು ಅಮೌಂಟ್ ತೊಗೊಂತೀರಿ. ಹೌದು, ಮೀಟರ್ ಹಾಕಿರ್ತೀವಿ. ಕಸ್ಟಮರ್ ನಿಮ್ಗೆ ಕೇಳಲ್ವಾ? ನಿಮಗೆ ಕಸ್ಟಮರ್ ಏನು ಕೇಳಲ್ಲ, ನಮ್ಮ ಅಧಿಕಾರಿಗಳೇ ಅವರು ಪ್ರಶ್ನೆ ಮಾಡ್ತಾರೆ. ಈಗ ಈ ರ್ಯಾಪಿಡೋದಲ್ಲಿ 10 ಕಿಲೋಮೀಟ್ರ್ ಬರ್ತಾಯಿದ್ದೀರಿ, ಎಷ್ಟು 250 ತೋರಿಸ್ತಾ ಇದೆಯಾ, 300. ಕಸ್ಟಮರು 250 ಅಂದಾಗ ಆಗ ನಮಗೆ ದಂಡ ಹಾಕ್ತಾರೆ ಎಷ್ಟು ಅಂತ. ಸಮಸ್ಯೆಗೆ ಪರಿಹಾರ ಏನು ಸರ್ ನಿಮ್ಮಿಂದನೇ? ಸಮಸ್ಯೆಗೆ ಪರಿಹಾರ ಅಂದರೆ ಈಗ ಏನು ಸರ್ಕಾರ ಇದು ಮಾಡಿದೆಯಲ್ಲ, ಇವಾಗ ಸರ್ಕಾರನೇ ಆಟೋ ಚಾಲಕರು ಮತ್ತು ಆನ್ಲೈನ್ ಕಂಪ್ನಿ ಕರೆದು ಒಂದು ರೈಟನ್ನು ಫಿಕ್ಸ್ ಮಾಡಬೇಕು. ಅವರು ಒಂದು ರೈಟನ್ನು ಫಿಕ್ಸ್ ಮಾಡಿದ್ರೆ, ಈಗ ಪಿಕಪ್ ಚಾರ್ಜ್ ಇಷ್ಟು, ಅಲ್ಲಿನ ಪಿಕಪ್ ಮಾಡಿ ಡ್ರಾಪ್ ಮಾಡೋಕ್ಕೆ ಕಿಲೋಮೀಟ್ರ್ ಲೆಕ್ಕ ಇಷ್ಟು ಅಂತ ಮಾಡಬೇಕು ಅವರು. ಓಲಾ ಊಬರ್ ಬೇಕಾ ನಿಮಗೆ? ಬರೀ ಮೀಟ್ರಲ್ಲೇ ಸಾಕಾ? ಸರ್, ನಮಗೆ ಈಗ ಆನ್ಲೈನ್ ಬಂದಾದರೆ ಆರಾಮೇಲೆ ಮೀಟ್ರಲ್ಲೇ ಓಡಿಸ್ತೀವಿ ನಾವು. ಈಗ ಕಸ್ಟಮರ್ಗಳಿಗೆ ಮನೆಯಿಂದ ಹೊರಗಡೆ ಬರ್ತಾರೆ, ಕೈ ಹೊಡಿತಾರೆ, ಮೀಟ್ರ್ ಹಾಕಿ ಹೋಗ್ಬೋದು. ಈಗ ಆನ್ಲೈನಿಗೆ ಇರೋದ್ರಿಂದ ಹೊರಗಡೆ ಯಾರೂ ಬರೋಲ್ಲ. ನಾವು ಬುಕ್ಕಿಂಗ್ ಮಾಡ್ತೀವಿ. ಬುಕ್ಕಿಂಗ್ ಮಾಡಿದಾಗ 1-1.5 ಕಿಲೋಮೀಟ್ರ್ ಹೋಗಿ ಫೋನ್ ಮಾಡಿ ಅವ್ರನ್ನ ಕರ್ಕೊಬಂದು ಅವ್ರು ಹೇಳಿದ ಜಾಗಕ್ಕೆ ಡ್ರಾಪ್ ಮಾಡ್ತಾಯಿದ್ದೀವಿ. ನಮ್ಮ ಹೆಸರು ಪ್ರಕಾಶ್ ಅಂತ. ಥ್ಯಾಂಕ್ ಯು ಸರ್.